ಮಾತಾಡಿ. ಜೈ ಭೀಮ್, ನಮೋ ಬುದ್ಧಾಯ. ನಮ್ಮ ದೇಶದಲ್ಲಿ ಸಾವಿರಾರು ವರ್ಷದಿಂದ ಜಾತಿ ಹಾಗೂ ಚತುರ್ವರ್ಣ ವ್ಯವಸ್ಥೆ ನಮ್ಮ ಸಮಾಜನ ವಿಭಜನೆ ಮಾಡಿದೆ. ಇವತ್ತು ಕೂಡ ನಾವು ನೋಡಿದ್ರೆ ನಮ್ಮ ಸಮಾಜದಲ್ಲಿ ಜಾತಿ ಹೆಸರಲ್ಲಿ ಸಾವಿರಾರು ಸಂಘಟನೆಗಳು ಎಲ್ಲ ರಾಜ್ಯದಲ್ಲೂ ಪ್ರತಿದಿನ ಹೊಸದಾಗೆ ನಿರ್ಮಾಣ ಆಗ್ತಾ ಇದೆ. 2011 ಸೆನ್ಸಸ್ನಲ್ಲಿ ನಾವು ನೋಡಿದಾಗ 2011ನಲ್ಲಿ ಸುಮಾರು 3,000ಕ್ಕಿಂತ ಹೆಚ್ಚು ಜಾತಿಗಳು, ಹಾಗೆ 25,000ಕ್ಕಿಂತ ಹೆಚ್ಚು ಉಪಜಾತಿಗಳು ರೆಕಾರ್ಡ್ ಆಗಿದೆ ಸೆನ್ಸಸ್ನಲ್ಲಿ. ನೋಡಿ, ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಆ ದೇಶದಲ್ಲಿ ಆ ಸದಸ್ಯರು ಏನು ಸಿಟಿಸನ್ಸ್ ಇದ್ದಾರೋ ಅವ್ರ ಮಧ್ಯ there should be a free exchange of ideas. There must be an exchange of culture. There must be an exchange of tradition. ಸಂಪ್ರದಾಯಗಳು ಮಿಕ್ಸ್ ಆಗಬೇಕಾಗಿದೆ. ಫೆಸ್ಟಿವಲ್ಸ್ನಲ್ಲಿ ಒಂದು ಸಮುದಾಯದವರು ಇನ್ನೊಂದು ಸಮುದಾಯದವ್ರನ್ನ ಇನ್ವೈಟ್ ಮಾಡಬೇಕಾಗಿದೆ. ಈ ಥರ ಫ್ರೀ ಮಿಕ್ಸಿಂಗ್. ಭಾಷೆಗಳು ಕೂಡ ಇವಾಗ ನಮ್ಮ ಭಾಷೆ ಅವ್ರು ಕಲಿಬೇಕಾಗಿದೆ, ಅವ್ರ ಭಾಷೆ ನಾವು ಕಲಿಬೇಕಾಗಿದೆ. ಈ ಥರ there is a free flow of individuals in society. ಒಂದು ರೀತಿ ವೈಬ್ರೆಂಟ್ ಡೆಮೋಕ್ರಸಿನ ನಾವು ಸೃಷ್ಟಿ ಮಾಡ್ಬೋದು. ಅದೇ ರೀತಿ ಒಂದು ಅಖಂಡ ಭಾರತನ ನಾವು ಸೃಷ್ಟಿ ಮಾಡ್ಬೋದು ಇಂದ ಬಾಬಾ ಸಾಹೇಬ್ರು ಹೇಳ್ತಾರೆ. ಆದ್ರಿಂದ ಅಖಂಡ ಭಾರತ ಅಂತ ಹೇಳಿದಾಗ ಇತಿಹಾಸದಲ್ಲಿ ಒಂದೇ ಸರಿ ನಮ್ಮ ಭಾರತ ಅಖಂಡ ಭಾರತ ಅಂತ ಅನ್ಸ್ಕೊಂಡಿದ್ದು ಅದು ಸಾಮ್ರಾಟ್ ಅಶೋಕನ ಕಾಲದಲ್ಲಿ ಇಡೀ ರಾಷ್ಟ್ರ ನಮ್ಮ ಭಾರತ ಖಂಡ ಏನಿದೆಯೋ ಅದು ಸುಮಾರು 90%ಗಿಂತ ಹೆಚ್ಚು ಜನಸಂಖ್ಯೆ ಬಹುಸಂಖ್ಯೇತರು ಬೌದ್ಧರಾಗಿದ್ದರು. ಇದು ಇತಿಹಾಸದಲ್ಲಿ ದಾಖಲೆ ಆಗಿದೆ. ಭಗವಾನ್ ಬುದ್ಧರು ಹೇಳ್ತಾರೆ, ಯಾವ ರೀತಿ ಒಂದು ಸಮುದ್ರಕ್ಕೆ ಎಲ್ಲ ನದಿಗಳು ಸೇರಿ ಆ ನದಿಗಳ ಏನೇನು ಗುರ್ತಿದೆಯೋ ಆ ಹೆಸರು ಇದೆಯೋ ಅವೆಲ್ಲ ಕಳ್ಕೊಳ್ತಾವೋ, ಅದೇ ರೀತಿ ನನ್ನ ಧರ್ಮಕ್ಕೆ ಸೇರಿದಾಗ, ನನ್ನ ಅನುಯಾಯಿಗಳಾದಾಗ ನಿಮ್ಮ ಗುರ್ತು, ಜಾತಿ ಗುರ್ತಿರ್ಬೋದು, ಬೇರೆ ಸಮುದಾಯದ ಗುರ್ತಿರ್ಬೋದು, ಇದು ಎಲ್ಲದೂ ಕಳ್ಕೊಂಡು ಒಂದು ರೀತಿ ತಾರತಮ್ಯ ಇಲ್ಲದೆ ಇರೋಂಥ ಒಂದು ಸಮಾಜಕ್ಕೆ, ಸಮಾನತೆ ಇರೋಂಥ ಸಮಾಜಕ್ಕೆ ನೀವು ಒಳಗೆ ಸೇರ್ತೀರಿ ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಇವತ್ತು ನಾವು ಅದೇ ರೀತಿ ಒಂದು ಅಖಂಡ ಭಾರತನ ಕಟ್ಟಬೇಕು ಅಂದರೆ ಈ ಒಂದು ನಮ್ಮ ಸಮಾಜದಲ್ಲಿ ಒಂದು ಪ್ರಗತಿಪರ ಚಿಂತನೆ, ವೈಜ್ಞಾನಿಕ ಚಿಂತನೆ, ಮೈತ್ರಿ, ಭ್ರಾತೃತ್ವ, ಈ ಎಲ್ಲ ಮೌಲ್ಯಗಳನ್ನ ನಾವು ಸಮಾಜದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನದಲ್ಲೂ ಅಳವಡಿಸಿಕೊಂಡಾಗ ಒಂದು ಅಖಂಡ ಭಾರತನ ನಿರ್ಮಾಣ ಮಾಡೋಕ್ಕೆ ನಾವು ಒಂದು ಸಕ್ಸಸ್ನ ಕಂಡು ಬರ್ಬೋದು. ಇದೇ ಕಾರಣದಿಂದ ನಾವು ಭಾರತೀಯ ಬೌದ್ಧ ಮಹಾಸಭಾ ಯೂತ್ ವಿಂಗ್ ವತಿಯಿಂದ ಯುವಕರಿಗೆ ಇಡೀ ರಾಜ್ಯದಲ್ಲಿ ಈ ಒಂದು ವಿಶೇಷವಾದ ವಿಚಾರಗಳನ್ನ ಹೇಳಿ ಅವ್ರಿಗೆ ಒಂದು ಮೋಟಿವೇಟ್ ಮಾಡಿ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿನಲ್ಲಿ ನಮ್ಮ ಒಂದು ಶಾಖೆಗಳನ್ನ, ನಮ್ಮ ಒಂದು ಟೀಮ್ನ ಸೃಷ್ಟಿ ಮಾಡಿ ಪ್ರತಿಯೊಬ್ಬ ಸದಸ್ಯರಿಗೆ ಅಲ್ಲಿರೋಂಥ ಎಲ್ಲರಿಗೂ ಯಾವುದೇ ಒಂದು ಜಾತಿ ನೋಡ್ದೇನೆ ಒಂದು ಸಮಾನತೆ ಇರೋಂಥ ಸಮಾಜ ಕಟ್ಟಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅವರು ಈ ಭಗವಾನ್ ಬುದ್ಧರು ಕೊಟ್ಟಿರೋಂಥ ವಿಶೇಷವಾದ ವಿಚಾರಗಳು, ಅವರ ಬೋಧನೆಯನ್ನ ನಾವು ಪ್ರಚಾರ ಮಾಡಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಆದ್ರಿಂದ ಈ ಒಂದು ದೇಶದ ಅಭಿವೃದ್ಧಿ, ಸಮಾಜದ ಅಭಿವೃದ್ಧಿ ಮತ್ತೆ ಮುಂದಿನ ಪೀಳಿಗೆ ಏನು ಅವ್ರಿಗೆ ಒಂದು ಒಳ್ಳೆ ಸಾಮಾಜಿಕ ವ್ಯವಸ್ಥೆನ ಕಟ್ಟಬೇಕು, ಆ ಒಂದು ಜವಾಬ್ದಾರಿ, ಆ ಒಂದು ಚಿಂತನೆನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಈ ಕೆಲಸನ ಮಾಡ್ತಾ ಇದ್ದೀವಿ. ಎಲ್ಲರೂ ಈ ಒಂದು ನಮ್ಮ ಕೆಲಸಕ್ಕೆ ಸಹಕಾರ ಕೊಡಬೇಕು ಅಂತ ಕೇಳಿಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.